ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಆಫ್ಟರ್ನೂನ್ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಯೂಶ್ವಲಿ ನಾನು ಮೂಗ್ಬೆಟ್ಟು ಏನಂತೀವಿ, ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾವಾಗ್ಲೂ. ಸೊ ನಾನು ಈ ರೀತಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟು ಅದಾದಮೇಲೆ ಬ್ರಷ್ ತೊಗೊಂಡು ಸೊ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಇದೇ ರೀತಿ ನನ್ನ ಹತ್ರ ಸ್ಟೋನ್ದಿತ್ತು ಮೂಗ್ಬೆಟ್ಟು. ಸೊ ನಾನು ಈ ರೀತಿ ಉಜ್ಜೋದ್ರಿಂದ ಬ್ರಷಲ್ಲಿ ಸ್ಟೋನು ಏನು ಉದ್ರೋಗಿತ್ತು. ಸೊ ಹಾಗಾಗಿ ಏನು ಮಾಡಿದೆ, ನೆಕ್ಸ್ಟ್ ಟೈಮು ನಾನು ಈ ಥರ ಪ್ಲೇನ್ ಮೂಗ್ಬೆಟ್ಟು ತೊಗೊಂಡಿದ್ದೀನಿ. ಬಟ್ ನನಗೆ ಸ್ಟೋನ್ ಇರೋ ಮೂಗ್ಬೆಟ್ಟು ಅಂದರೆ ತುಂಬ ಇಷ್ಟ ಆಯಿತು. ಒಂದು 5 ಸ್ಟೋನ್ಸ್ ಇತ್ತು, ಚಿಕ್ಕ ಚಿಕ್ಕ ಸ್ಟೋನು. ಆ ಥರದ್ದು ಮೂಗ್ಬೆಟ್ಟು ತೊಗೊಂಡಿದ್ದೆ. ಈ ಥರ ನಾನು ವಾಶ್ ಮಾಡೋದ್ರಿಂದ ಅದು ಸ್ಟೋನ್ಸ್ ಎಲ್ಲ ಬಿದ್ದೋಗಿತ್ತು ಅಂತ ಹೇಳಿಬಿಟ್ಟು ಈ ಥರ ಪ್ಲೇನ್ ತೊಗೊಂಡೆ ನೆಕ್ಸ್ಟ್ ಟೈಮು. ಸೊ ಆಯಿತು, ಮೂಗ್ಬೆಟ್ಟು ವಾಶ್ ಮಾಡಿ ಸೊ ಹಾಕ್ಕೊತಾ ಇದ್ದೀನಿ. ನನಗೆ ನನ್ನ ಅಮ್ಮನೇ ನನಗೆ ಮೂಗು ಚುಚ್ಚಿದ್ದು, ಸ್ವಲ್ಪ ಸೊಟ್ಟಕ್ಕೆ ಚುಚ್ಚಿಬಿಟ್ಟಿದ್ದಾರೆ. ಬಟ್ ಅವ್ರ ಧೈರ್ಯ ಮೆಚ್ಚಬೇಕು, ಜೊತೆಗೆ ನಾನು ಅವ್ರ ಕೈಗೆ ಮೂಗು ಚುಚ್ಚೋಕ್ಕೆ ನನ್ನ ಮೂಗು ಕೊಟ್ಟಿದ್ದೀನಲ್ಲ, ನನ್ನ ಧೈರ್ಯನೂ ಮೆಚ್ಚಬೇಕು. ಇನ್ನು ನೆಕ್ಸ್ಟು ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದರೆ ನಮ್ಮನೇಲಂತೂ ಹಣ್ಣಿನ ಜ್ಯೂಸ್ ಅಂತೂ ಜಾಸ್ತಿ ಇರುತ್ತೆ. ಅದರಲ್ಲೂ ಆರೆಂಜ್ ಕೂಡ ಜಾಸ್ತಿನೇ ತಂದಿದ್ರು. ಸೊ ಆರೆಂಜ್ ಜ್ಯೂಸ್ ಕುಡ್ದಾದ್ಮೇಲೆ ಸಿಪ್ಪೆ ಯಾಕೆ ವೇಸ್ಟ್ ಮಾಡೋದು, ಸೊ ಅದರಿಂದ ಫೇಸ್ ಪ್ಯಾಕಿಗೆ ಅಂತ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ನಾನು ಈ ಆರೆಂಜ್ ಫೇಸ್ ಪ್ಯಾಕ್ ಪೌಡ್ರನ್ನ ನಾನು ಮಾಡ್ತೀನಿ. ಮಾಡಿದಾಗ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇನ್ನು ಮನೇಲೇ ಇದ್ದು ಯಾಕೋ ಬೋರ್ ಆಗ್ತಾಯಿತ್ತು. ಸೊ ಹಸ್ಬೆಂಡ್ಗೆ ಹೇಳಿದೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ. ಸೊ ಯೂಶ್ವಲಿ ಆ ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಜೊತೆಗೆ ಅಲ್ಲಿ ಸಿಗುವಂಥ ಚಿಕನ್ ಲಾಲಿಪಾಪ್, ಸಿಜ್ವಾನ್ ಚಿಕನ್ ಲಾಲಿಪಾಪ್ ಏನಿದೆ, ಸೊ ಅದು ಅಂದರೆ ನಂಗೆ ತುಂಬ ಇಷ್ಟ. ಇವತ್ತು ಯಾಕೋ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ಸೊ ಆ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಆ ಪ್ಲೇಸ್ನ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಇನ್ನು ಈ ಸೆಕೆಗಂತೂ ಲೂಸ್ ಹೇರ್ ಬಿಡೋದಕ್ಕಾಗಲ್ಲ, ಜಡೆ ಕೂಡ ಹಾಕೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ನನ್ನ ಜುಟ್ಟನ್ನ ಈ ಥರ ಮೇಲೆತ್ತಿ ಒಂದು ಬನ್ ಹಾಕ್ಬಿಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಾಪನೂ ಕೂಡ ರೆಡಿ ಮಾಡಿದೆ, ಪಾಪನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ವಂಶು ಎಲ್ಲಿಗೆ ಹೋಗೋಣ? ಅಲ್ಲಿಗೆ ಹೋಗೋಣ? ಹೊರಗಡೆ ಹೋಗೋಣ? ಸೊ ಇದು ಪ್ಲೇಸ್ ಹೆಸರು ಬಂದು ಸೀಕ್ರೆಟ್ ಆಫ್ ಓಷನ್. ನಮ್ಮನೆಗಂತೂ ತುಂಬಾ ಹತ್ರನೇ, 10 ಇಲ್ಲ 15 ಮಿನಿಟ್ಸಲ್ಲಿ ಹೋಗ್ಬೋದು. ಒಳಗಡೆ ಹೋಗೋಣ ನಡಿ, ಒಳಗಡೆ ಪಾಪು ಐತಲ್ಲ ಅದಕ್ಕೆ. ಹಾಂ, ಆಚೆ ಬೇಡ. ಯೂಶ್ವಲಿ ಈ ಪ್ಲೇಸ್ಗೆ ಬಂದರೆ ನಾವು ಓಪನ್ ಪ್ಲೇಸ್ ಇರುತ್ತಲ್ಲ, ಸೊ ಅಲ್ಲೇ ಕುತ್ಕೊತೀವಿ. ಬಟ್ ಇವತ್ತು ಪಾಪು ಇರೋದ್ರಿಂದ ಸೊ ಈ ರೀತಿ ಒಳಗಡೆ ಹೋಗಿ ಕುತ್ಕೊತಾ ಇದ್ದೀವಿ. ಇಫ್ ಇನ್ ಕೇಸ್ ಪಾಪು ಹತ್ರನೂ ಫೀಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ವಂಚು ವಂಚು ಬಟ್ ಆ ಪ್ಲೇಸಲ್ಲಿ ಒಳಗಡೆ ಕುತ್ಕೊಂಡಿರೋದ್ರಿಂದ ತುಂಬ ಸೆಕೆ ಆಗ್ತಾಯಿತ್ತು. ಫ್ಯಾನ್ ಇದ್ರೂ ಕೂಡ ತುಂಬ ಸೆಕೆ, ಜೊತೆಗೆ ಸೊಳ್ಳೆಗಳಿತ್ತು. ಸೊ ಹಾಗಾಗಿ ಓಪನ್ ಸ್ಪೇಸಿಗೆ ಬಂದ್ವಿ. ಸೊ ನಾನು ಹೇಳ್ದೆಲ್ಲ ಫೇವ್ರೇಟ್ ಅಂತ ಇದೆ ಚಿಕನ್ ಲಾಲಿಪಾಪ್. ಇನ್ನು ಜೊತೆಗೆ ಬಂದಿರೋ ಫ್ರೆಂಡು ನಾನ್ ವೆಜ್ ತಿನ್ನಲಿಲ್ಲ, ಸೊ ಹಾಗಾಗಿ ವೆಜ್ ನ್ಯಾಚೂಸ್ ತೊಗೊಂಡ್ರು. ಪೆರಿ ಪೆರಿ ಫ್ರೈಸ್, ಪನ್ನೀರ್ ಟಿಕ್ಕಾ ಆ್ಯಂಡ್ ಚಿಕನ್ ಟಿಕ್ಕಾ. ಇನ್ನು ಲಾಸ್ಟಿಗೆ ಸಿಜ್ವಾನ್ ಫ್ರೈಡ್ ರೈಸ್.
ಅಲ್ಲೊಂದು ಮ್ಯೂಸಿಕ್ ಬರ್ತೈತೆ, ಡ್ಯಾನ್ಸ್ ಆಡ್ಸಂಗೆ. ನೀನು ಡ್ಯಾನ್ಸ್ ಆಡಕ್ಕೆ ಹೋಗಿ ಬಿದ್ಗಿದ್ದು. ಏ ವಂಶು, ಏ ವಂಶು, ಇನ್ನು ಪಾಪು ಅಂತೂ ನಾನು ಅಂದ್ಕೊಂಡಿದ್ದೆ ತುಂಬ ಕಾಟ ಕೊಡ್ತಾಳೆ ಅಂತ, ಬಟ್ ಏನಿಲ್ಲ, ಆರಾಮಾಗಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.